ಸ್ಟಾರ್ಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಣ್ಣ HR, ಸ್ಟೇಟ್ ಲೆವೆಲ್ ಮಾಸ್ಟರ್ ಟ್ರೈನರ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಈ ದಿನ ನೋಡಿ ನಮ್ಮ ಫೀಲ್ಡ್ ಅಲ್ಲಿ ಇದೀವಿ. ಈಗ ಪದ್ಮನಾಭ ನಗರದಲ್ಲಿ ನಮ್ಮ BLOಗಳು ಎಲ್ಲರೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಆ ಜಾಗಕ್ಕೆ ಬಂದಿದ್ದೀನಿ. ಅವ್ರೇನೋ ಒಂದು ಡೌಟ್ ಕೇಳಿದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಡೆತ್ ಕೇಸಸ್ ಅನ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ ಅವ್ರು ಕೇಳಿದ್ದಾರೆ. ನೋಡಿ, ಫಸ್ಟ್ ನಾವು ಈಗ BLO ಲಾಗಿನ್ ಆಗಿದಾರಲ್ಲ, ನೋಡಿ BLO ಲಾಗಿನ್ ಆಗ್ಬೇಕಾದ್ರೆ ಅವರ ಮೊಬೈಲ್ ನಂಬರ್ ಹಾಕಿದ್ರೆ OTP ಬರುತ್ತೆ, ಲಾಗಿನ್ ಆಗ್ತಾರೆ. ECI.net ಅಲ್ಲಿ ಲಾಗಿನ್ ಆಗಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪಾರ್ಟಲ್ ಲಾಗಿನ್ ಆಗಿದ್ದಾರೆ. ಅದ್ರಲ್ಲಿ ಏನ್ ಮಾಡ್ಬೇಕಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದಾಗ ಏನಿರುತ್ತೆ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಸೆಲೆಕ್ಟ್ ದ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ. ಸೆಲೆಕ್ಟ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಕ್ಲಿಕ್ ಮಾಡಬೇಕು. ಅಲ್ಲಿ 2 ಲ್ಯಾಂಗ್ವೇಜ್ ತೋರಿಸುತ್ತೆ. ಫಸ್ಟ್ ಇಂಗ್ಲಿಷ್ ಬರುತ್ತೆ, ನೆಕ್ಸ್ಟ್ ಕನ್ನಡ ಬರುತ್ತೆ. ಈಗ ನಾನು ಇಂಗ್ಲಿಷ್ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟಿದ್ದೀನಿ. ಸಬ್ಮಿಟ್ ಕೊಟ್ಟಾಗ ಅಷ್ಟು ಓಪನ್ ಆಗುತ್ತೆ ನಮಗೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, SIR 2026 ಪ್ರೀ ಡ್ರಾಫ್ಟ್, EF ಡ್ಯಾಶ್ಬೋರ್ಡ್, EF ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರ್, ಫಿಲ್ ಎನ್ಯುಮರೇಷನ್ ಫಾರ್ಮ್, ಫಿಲ್ ಫಾರ್ಮ್ಸ್, ಎಪಿಕ್ ಮ್ಯಾಚ್ಡ್ ಎಲೆಕ್ಟರ್ಸ್, migrated electors from last SIR 2025-26, online forms filled by elector, re-verify filled EF unmapped elector, ಇಷ್ಟು ಬರುತ್ತೆ. 85+ sent back by ARO, upload BLO, BLA, MOM, ಸಿಮಿಲರ್ ಫೋಟೋ ಎಲೆಕ್ಟರ್, ಇಷ್ಟು ಬರುತ್ತೆ. ಈಗ ನಾವು ಏನ್ ಮಾಡ್ಬೇಕಂದ್ರೆ ಫಸ್ಟ್ ಫಿಲ್ ಎನ್ಯುಮರೇಷನ್ ಫಾರ್ಮ್ಗೆ ಹೋಗ್ಬೇಕು. ಫಿಲ್ ಎನ್ಯುಮರೇಷನ್ ಫಾರ್ಮ್ಗೆ ಹೋದ ತಕ್ಷಣನೇ ಇಲ್ಲಿ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕಂದ್ರೆ ನಾವು ಯಾವ ಫಾರ್ಮ್ ತಂದಿದ್ದೀವಿ, ಡೆತ್ ಫಾರ್ಮ್ ಕೊಟ್ಟಿದ್ದೀನ, ಇಲ್ಲಂದ್ರೆ ಡೆತ್ ಫಾರ್ಮ್ ಇದೆ, ನನಗೆ ಅದನ್ನ ಹೇಗೆ ಫಿಲ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ QR ಕೋಡ್ ಸ್ಕ್ಯಾನ್ ಅಂತ ಇದೆ. ನೋಡಿ, ಈಗ ಸ್ಕ್ಯಾನ್ ಮಾಡ್ತಾ ಇದ್ದೀನಿ ನಾನು. ಸ್ಕ್ಯಾನ್ ಮಾಡಿದ ತಕ್ಷಣ ನೋಡಿ ಈ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಭರತ್ ಕುಮಾರ್ ಅವ್ರದ್ದು ಇಲ್ಲಿ ಬಂದಿದೆ. ಬಂದ ತಕ್ಷಣ ನೋಡ್ಬೇಕು, ಇಲ್ಲಿ 3 ಆಪ್ಷನ್ಸ್ ಇದೆ. ಫಿಲ್ ಫಾರ್ಮ್, ಮಾರ್ಕ್ ಅನ್ಕಲೆಕ್ಟೆಡ್, ವ್ಯೂ ಮೊಬೈಲ್ ನಂಬರ್ ಅಂತಿದೆ. ಸೊ ಅದರಲ್ಲಿ ಮಾರ್ಕ್ ಅನ್ಕಲೆಕ್ಟೆಡ್ ಹೊಡೆದೆ ನಾನೀಗ. ಮಾರ್ಕ್ ಅನ್ಕಲೆಕ್ಟ್ ಹೊಡೆದ ತಕ್ಷಣನೇ ನೋಡಿ ಇಲ್ಲಿ ಬಂದ್ಬಿಡುತ್ತೆ, ಆಲ್ರೆಡಿ ಎನ್ರೋಲ್ಡ್, ಡೆತ್, ಪರ್ಮನೆಂಟ್ಲಿ ಶಿಫ್ಟೆಡ್, ಅನ್ಟ್ರೇಸಬಲ್, ರೆಫ್ಯೂಸ್ ಟು ಸೈನ್ ಅಂತ ಬರುತ್ತೆ. ಇಲ್ಲಿ ಬಂದಾಗ ಏನ್ ಮಾಡ್ತೀವಿ ಅಂದ್ರೆ ನಾವೀಗ ಅವ್ರು ಡೆತ್ ಆಗಿದೆ, 2 ವರ್ಷದಿಂದನೇ ಅವ್ರು ಡೆತ್ ಕೇಸಸ್ ಆಗಿದೆ, ಡೆತ್ ಅಂತ ಹೊಡಿತೀನಿ ನಾನೀಗ. ಓಕೆ, ಡೆತ್ ಅಂತ ಹೊಡೆದ ತಕ್ಷಣ ರೀಸನ್, ಕಾರಣವನ್ನು ಮೆನ್ಷನ್ ಮಾಡಬೇಕು. ಏನ್ ಕಾರಣ ಮೆನ್ಷನ್ ಮಾಡಬೇಕು ನೋಡಿ. ಈಗ ಭರತ್ ಅವ್ರ ಅಣ್ಣ ಅವರು ನಮ್ಗೆ ಹೇಳಿದ್ದಾರೆ. ಅವ್ರ ಹೆಸರೇನಪ್ಪ? ಭರತ್ ಅವ್ರ ಅಣ್ಣದ ಹೆಸರು ಸತೀಶ್. ನೋಡಿ, ಭರತ್ ಅವ್ರ ಅಣ್ಣ ಸತೀಶ್ ಅವ್ರು ಹೇಳಿದ್ದಾರೆ. ಸತೀಶ್, ಜಗದೀಶ್ ನೋಡಿ, ಭರತ್ ಅವ್ರ ಅಣ್ಣ ಯಾರೇ ನಾವೀಗ ವೋಟರ್ ಇದ್ದಾರೋ ಅವ್ರು ತೀರೋಗಿದ್ದಾರೆ 2 ವರ್ಷದಿಂದನೇ. ಜಗದೀಶ್ informed that ಭರತ್ ಹ್ಯಾಸ್ ಡೆಡ್. ಯಾವ ಡೇಟ್ ಸತ್ತೋಗಿದ್ದಾರೆ ನೋಡಿ ಅವರು? 3 ವರ್ಷ 18/8/2024 ಸತ್ತೋಗಿದ್ದಾರೆ. 18/08/2024 he already dead. ಓಕೆ, ಇಷ್ಟು ಭರ್ತಿ ಮಾಡಿದೀವಿ. ಅಪ್ಲೋಡ್ ಎನ್ಯುಮರೇಷನ್ ಫಾರ್ಮ್ ಅಂತ ಬರುತ್ತೆ. ಚೂಸ್ ದ ಫೈಲ್ ಅಂತ ಕ್ಲಿಕ್ ಮಾಡ್ತೀವಿ. ಕ್ಯಾಪ್ಚರ್ ಫೋಟೋ, ಸೇಮ್ ಫೋಟೋವನ್ನ ವಿತ್ GPS ಕ್ಯಾಮ್ರಾ ಡೆತ್ ಸರ್ಟಿಫಿಕೇಟ್ ಇದ್ರೆ ಅದನ್ನ ಅಪ್ಲೋಡ್ ಮಾಡಬಹುದು. ನೋಡಿ, ಈಗ ನನಗೆ ಆ ಫಾರ್ಮ್ ನ ಫಿಲ್ ಮಾಡ್ತೀನಿ. ನೋಡಿ, ಫಾರ್ಮ್ ಬರುತ್ತೆ. ಈ ತರ ಫಾರ್ಮ್ ನ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಆಯ್ತು. ಅದನ್ನ ನೋಡಿ ಕರೆಕ್ಟ್ ಆಗಿ ನಾವು ಕ್ಲಿಕ್ ಆಯ್ತು. ನೋಡಿ, ಮೇಲ್ಗಡೆ ನಾನೀಗ ಫಾರ್ಮ್ ನ ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಫ್ರಂಟ್ ಸೈಡ್ ಆಯ್ತು. ಅದ್ರ ಪಕ್ಕದಲ್ಲಿ ಇನ್ನೊಂದಿದೆ, ಅಪ್ಲೋಡ್ ಬ್ಯಾಕ್ ಸೈಡ್ ಇದೆ. ನೋಡಿ, ಸ್ವಲ್ಪ ಟೈಮ್ ತಗೊಳ್ತಿದೆ, ನೆಟ್ವರ್ಕ್ ಇಶ್ಯೂ ಇದ್ರೆ ಈ ತರ ಆಗುತ್ತೆ. ನೋಡಿ, ಒಂದ್ ಕಡೆ ಆಯ್ತು, ಅಪ್ಲೋಡ್ ಫ್ರಂಟ್ ಆಯ್ತು. ನೋಡಿ, ಚೂಸ್ ಬ್ಯಾಕ್ ಸೈಡ್, ಕ್ಯಾಪ್ಚರ್ ಫೋಟೋ ಮತ್ತೆ ಬರುತ್ತೆ. GPS ಲೊಕೇಶನ್ ವಿತ್ ಮ್ಯಾಪ್ ಬರುತ್ತೆ. ನೋಡಿ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ನೋಡಿ ಬ್ಯಾಕ್ ಸೈಡ್ ಆಫ್ ದ ಫಾರ್ಮ್ ತಗೊಳುತ್ತೆ. ನೋಡಿ, ಕ್ಲಿಕ್ ಆಯ್ತು. ಓಕೆ ಕೊಟ್ಟೆ. ಮೇಲ್ಗಡೆ ರೈಟ್ ಮಾರ್ಕ್ ಬರುತ್ತೆ. ಬ್ಯಾಕ್ ಸೈಡ್ ಆಫ್ ದ ಫಾರ್ಮ್ ಬರುತ್ತೆ. ರೈಟ್ ಸೈಡ್ ಕ್ಲಿಕ್ ಮಾಡಿದ್ರೆ ತಗೊಳುತ್ತೆ. ಈಗ ಆಯ್ತು. ನೀವಾಗ್ಲೇ ಕೇಳಿದ್ರಲ್ಲ ಡೆತ್ ಸರ್ಟಿಫಿಕೇಟ್ ಬೇಕಂತ, ಅಪ್ಲೋಡ್ ಕೆಳಗಡೆ ಇದೆ ನೋಡಿ, ತಗೊಳ್ತೀವಿ. ಸರ್ಟಿಫಿಕೇಟ್ ನಂಬರ್ ಇರುತ್ತಲ್ಲ, ಅಪ್ಲೋಡ್ ಎನ್ಯುಮರೇಷನ್ ಫಾರ್ಮ್ ಅಂತ ಕೇಳುತ್ತೆ. ಅದರಲ್ಲಿ ಫಸ್ಟ್ ಅಪ್ಲೋಡ್ ಫ್ರಂಟ್ ಸೈಡ್ ಅಪ್ಲೋಡ್ ಮಾಡಿದ್ದೀರಾ. ಅದ್ರ ಪಕ್ಕದಲ್ಲಿ ನೋಡಿ ಅಪ್ಲೋಡ್ ಬ್ಯಾಕ್ ಸೈಡ್ ಅಂತ ಬರುತ್ತೆ. ಅದು ಆಯ್ತು. 2 ಸೈಡ್ ಮಾಡಿದೀವಿ. ಈಗ ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್, ಅವ್ರು ತೀರೋಗಿದಾರಲ್ವಾ, ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನೇನು ಅಪ್ಲೋಡ್ ಮಾಡ್ತಿದೀವಿ. ಕ್ಯಾಪ್ಚರ್ ಕ್ಯಾಮ್ರಾ ನೋಡಿ, ಅದಕ್ಕೆ ಅಡಿಷನಲ್ ಡಾಕ್ಯುಮೆಂಟ್ ಈಗ ಮಾಜರ್ ಮಾಡ್ಕೊಂಡಿದೀವಿ. ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಇದೆ, ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಓಕೆ ಕೊಡ್ತಾ ಇದ್ದೀವಿ. ಎಸ್, ಅಪ್ಲೋಡ್ ಆಯ್ತದು. ಇದು ಡಾಕ್ಯುಮೆಂಟ್ ಬ್ಯಾಕ್ ಸೈಡ್. ಓಕೆ,
ನೆಟ್ವರ್ಕ್ ಇದೆ. 79 ಮುಟ್ಬೇಡಿ ಆಮೇಲೆ ನಾವೇ ಕೊಡ್ತೀವಿ. ಹಾ ಆಯ್ತು ನೋಡಿ, ಇಷ್ಟು ಆಯ್ತು. ಈಗ ಲಾಸ್ಟ್ ಅಲ್ಲಿ ನೋಡಿ ಸಬ್ಮಿಟ್ ಕೇಳುತ್ತೆ. ನೀವು BLO ನೀವೇ ಮಾಡಿ. BLO ಕೈಲೇ ಮಾಡಿಸ್ತಾ ಇದೀವಿ ನಾವು ಇದನ್ನ. ಯಾಕಂದ್ರೆ ನಾಟ್ ಬಿನ್ ಮಾರ್ಕ್ಡ್ ಆಸ್ ಅನ್ಕಲೆಕ್ಟೆಡ್.